ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸಾ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜಿಜ್ಞಾಸುಗಳ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡ್ತೀವಿ. ಮತ್ತೆ ಈಗಿನ ಪ್ರಸ್ತುತವಾದ ವಿಷಯಗಳೇನಿದೆ ಅದನ್ನು ತಗೊಂಡು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ನಿಮ್ಗೂ ಆಸಕ್ತಿ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ. ನಾವು ಏನ್ ಭಾವಿಸ್ತೀವಿ ಅಂದ್ರೆ, ನೀವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿ ನಮ್ಗೊಂದು ಕರ್ತವ್ಯ ಪ್ರಜ್ಞೆ ಮೂಡಿರ್ಬೇಕು ಅಂತ ಅನ್ಕೊಂಡಿದೀನಿ. ನಾವು ಹೇಗೆ ನಾವೇನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಸಮಾಜಕ್ಕೆ, ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸೋದಕ್ಕೆ ಏನೇನು ಮಾಡ್ಬೋದು ಅಂತ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಭಾವಿಸ್ತೀವಿ. ನಮಸ್ಕಾರ ಗುರುಗಳೇ. ಗುರುಗಳೇ, ನೀವು ಹಿಂದಿನ ಸಂಚಿಕೆಯಲ್ಲಿ ವಿಷನ್ 2075 ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ರಿ. ನಮ್ಮ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ಆ ರೀತಿ ಆಗಿದೆ. ನಮ್ಗೆ ನಾವು ಎಲ್ಲಿದ್ದೀವಿ, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಏನೂ ಐಡಿಯಾ ಇಲ್ಲ. ಆದರೆ ಇನ್ನೂ ಸಮಯ ಮೀರಿಲ್ಲ. ಇನ್ನೂ ಸುಮಾರು ಮಾರ್ಗದರ್ಶನ ಮಾಡುವಂಥ ಜನ ಇದ್ದಾರೆ. ಆ ಜ್ಞಾನ ಪರಂಪರೆ ಉಳಿಸ್ಕೊಂಡು ಬಂದಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ಮತ್ತೆ ಸಮುದ್ರ ಮಥನದ ವಿಷಯ ತಿಳಿಸ್ಕೊಟ್ರಿ. ಹೇಗೆ ದೇವತೆಗಳು ಗುರು ಹಿರಿಯರನ್ನ ಆಧರಿಸಿ ಅವ್ರು ಹಾಕಿದ ಮಾರ್ಗದಲ್ಲಿ ಹೋಗಿದ್ರಿಂದ ಅವ್ರಿಗೆ ಹೇಗೆ ಎಲ್ಲ ಸಿಕ್ತು, ಅಂದ್ರೆ ಅಮೃತನೂ ಸಿಕ್ತು, ಮತ್ತೆ ಇನ್ನೂ ಶಾಶ್ವತವಾದ ಪದವಿಗಳು ಭಗವಂತನೂ ಸಿಗ್ದ ಅಂತ. ಅದೇ ರೀತಿ ದೈತ್ಯರು ಅದನ್ನೆಲ್ಲ ಬಿಟ್ಟಿರೋದ್ರಿಂದ ಎಲ್ಲಾನು ಕಳ್ಕೊಂಡ್ರು. ಮತ್ತೆ ಶಾಶ್ವತವಾದ ಸುಖದ ಕಡೆಗೆ ಹೋದ್ರೇನೆ ನಮ್ಗೆ ಲೌಕಿಕ ಆಮುಷ್ಮಿಕ ಎಲ್ಲ ರೀತಿಲೂ ಒಳಿತಾಗತ್ತೆ ಅಂತ. ಅದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಬಗ್ಗೆ, ಅಂದ್ರೆ ಹೇಗೆ ಸ್ವಧರ್ಮಕ್ಕೆ ಬರೋದಿಕ್ಕೆ ಒಂದು ಏನು ಅಡ್ಡಪಡಿಸುತ್ತೆ ಅಂದ್ರೆ, ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಇದೆಯಾ ಇಲ್ವಾ ಅಂತ ನಮಗೆ ತಲೆಗೆ ಬರುತ್ತೆ. ಅದರಲ್ಲೂ ನೀವು ಚೆನ್ನಾಗಿ ತಿಳಿಸ್ಕೊಟ್ರಿ. ಹೇಗೆ ನಾವು ನಿಜವಾದ ಸಂಪತ್ತು ಏನು ಅಂದ್ರೆ ಜ್ಞಾನ ಸಂಪತ್ತೆ. ನಾವು ಎಷ್ಟೇ ಹತ್ತು ತಲೆಮಾರ್ಗ ಆಗೋಷ್ಟು ದುಡಿದ್ರೂ ಅದು ಒಂದು ಕ್ಷಣದಲ್ಲಿ ಎಲ್ಲಾನು ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆ ರೀತಿ ಮುಂಚೆನೂ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಸೊ ಅಲಂಬುದ್ಧಿ ಇದ್ದು ನಾವು ಒಂದು ಪ್ಲಾನ್ ಹಾಕ್ಕೊಂಡು ಈ ಕಡೆಗೆ ಸ್ವಧರ್ಮಕ್ಕೆ ಬರೋ ಕಡೆಗೆ ನಾವು ಪ್ಲಾನ್ ಮಾಡಬೇಕು ಅಂತಲೂ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದೇ ರೀತಿಲಿ ಇವತ್ತಿನ ಸಮಾಜದಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇದೆ. ಅದಕ್ಕೆಲ್ಲ ಹೇಗೆ ಸೊಲ್ಯೂಷನ್ಸ್ ಕಂಡುಹಿಡಿಯೋದು, ಹೇಗೆ ಅದಕ್ಕೆ ಪರಿಹಾರ ಮಾಡೋದು ಅಂತ ಅದ್ರ ಬಗ್ಗೆನೂ ನೀವು ಸುಮಾರು ವಿಷಯಗಳು ತಿಳಿಸ್ಕೊಟ್ರಿ. ಆ ಒಂದು ಕ್ಲಾಸಿಫಿಕೇಶನ್ ಮಾಡಬೇಕು, ವೈದಿಕರು ಮತ್ತೆ ಲೌಕಿಕರು ಅಂತ. ಮತ್ತು ಅದರಲ್ಲೂ ಎಲ್ಲ ಬೇರೆ ಬೇರೆ ಜ್ಞಾನ ಸಂಬಂಧಿನೂ ಒಂದಷ್ಟು ಕ್ಲಾಸಿಫಿಕೇಶನ್ ಮಾಡಿ ಎಲ್ಲ ರೀತಿ ಜನನೂ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಪ್ರತಿಯೊಂದು ವರ್ಗದಿಂದನೂ ಏನು ಕಾಂಟ್ರಿಬ್ಯೂಷನ್ ಆಗಬೇಕು ಅಂತ ಒಂದು ಚರ್ಚೆ ಮಾಡಿ ಒಂದು ರೋಡ್ ಮ್ಯಾಪ್ ಥರ ಹಾಕ್ಕೊಂಡು ಅದನ್ನ ಸಮಾಜದಲ್ಲಿ ಎಲ್ಲರಿಗೂ ಮುಟ್ಸೋಂಗೆ ಮಾಡಿ ಈ ರೀತಿ ನಾವು ಕಾರ್ಯ ನಿರ್ವಹಿಸ್ಬೋದು ಅಂತ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಇನ್ನೊಂದು ವಿಷಯ ತಿಳಿಸ್ತಾ ಇದ್ರಿ. ಪ್ರತಿಯೊಂದು ಹೆಡ್ಲೈನು ಕೂಡ ಪ್ರತಿಯೊಂದು ಹೆಡ್ಲೈನಿಂದ ನಾವು ಹರಿವಾಯು ಗುರುಗಳ ಸೇವೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ರಿ. ಇದು ಹೇಗ್ ಮಾಡ್ಬೋದು ಗುರುಗಳೇ? ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಶ್ರೀ ಗುರುಭ್ಯೋ ನಮಃ. ಈ ದಾಸರಾಯರು ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಅಂತ ಹೇಳ್ತಾರೆ. ಎಲ್ಲ ದೇವರ ಮಹಿಮೆನೆ. ಹಿಂಗೆ ಅನಂತ ಜೀವರಾಶಿಗಳು, ಈ ಜಗತ್ ಚಕ್ರವನ್ನ, ಎಲ್ಲ ಅನಂತ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ಲಯ ಇದನ್ನೆಲ್ಲ ದೇವರು ಹರಿವಾಯುಗಳು ಅವರವ್ರ ಯೋಗ್ಯತಾನುಸಾರ ಎಲ್ಲ ಜಗಚ್ಚಕ್ರವನ್ನು ನಡೆಸ್ತಾ ಇದ್ದಾರೆ. ನಾನು ಹೇಳಿದ್ದೇನೆಂದ್ರೆ, ಪ್ರತಿಯೊಂದು ಸಮಾಚಾರಗಳು ಬರ್ತಾ ಇರುತ್ತಲ್ಲ,
ಈ ಹಿಂದಿನ ಕಾಲದಲ್ಲೆಲ್ಲ ಈ ವಾದ ವಿವಾದಗಳು ಅಂತ ನಡೀತಾ ಇತ್ತು. ಎಲ್ಲಾನು ನಾವು ವಾದಿ ಮತ್ತೆ ಬಗೆಯ ಸರಿ ಅಂತ ಕೇಳ್ತೀವಿ, ದುರ್ವಾದಿ ಮತತಿಮಿರ ಮಾರ್ತಾಂಡ ಮಧ್ವ ವಿಜಯದಲ್ಲಿ. ಹಾಗೆ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯವನ್ನು ಉಳಿಸೋಕ್ಕೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಗುರುಗಳು ತಾವು ಹಿಂದೆ ಎಲ್ಲ ಭೀಮಸೇನ ದೇವರು ಹೇಗೆ ಕ್ಷಾತ್ರ ತೇಜಸ್ಸನ್ನು ಮೆರೆದಿದ್ದಾರೆ, ಅದೇ ಥರ ಇಲ್ಲಿ ಕೂಡ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರೋ ಎಲ್ಲ ಯತಿಗಳು, ಗೃಹಸ್ಥ ಗುರುಗಳು, ದಾಸರು, ಅವರು ಕೂಡ ಎಲ್ಲ ದುರ್ವಾದಿಗಳ ಮೇಲೆ ದಾಳಿ ಮಾಡಿ ನಮ್ಮ ಮಧ್ವ ಸಮಾಜವನ್ನು ಉಳಿಸಿದ್ದಾರೆ. ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಬೇಕಾದ್ರೆ, ಇವಾಗ ಕರೆಂಟ್ ಅಫೈರ್ಸು, ಇವಾಗ ತುಂಬ ಹಾಟ್ ನ್ಯೂಸಲ್ಲಿರೋದು ಏನಂದರೆ ಇರಾನ್ ಮತ್ತು ಇಸ್ರೇಲ್ ವಾರು, ಅಂದರೆ US ಇಸ್ರೇಲ್ ಜಾಯಿಂಟ್ ವೆಂಚರಲ್ಲಿ ನಡೀತಾ ಇದೆ ಅವ್ರ ಜಂಟಿ ಕಾರ್ಯಾಚರಣೆ. ಅವರು ನಾವು ನೋಡಿದ್ರೆ ಈ ವಾರು ಫಸ್ಟ್ US ಟ್ರಂಪ್ ಬಂದಿದ ತಕ್ಷಣ ಏನು ಮಾಡ್ದ, ಇಲ್ಲಿಗಲ್ ಇಮಿಗ್ರೆಂಟ್ಸನ್ನೆಲ್ಲ ಕಳಿಸ್ಬಿಟ್ಟ. ಅದರಲ್ಲಿ ಎಷ್ಟೋ ಜನ ನಮ್ಮ ಭಾರತೀಯರು ಬಂದರು. ಮತ್ತು ಅವನ್ನೆಲ್ಲ ಟ್ರೇಡನ್ನು ಹೆಂಗೆ, ಇವಾಗ ಚೈನಾ ಮತ್ತು ಇಂಡಿಯಾ ಎಲ್ಲ ಎಮರ್ಜಿಂಗ್ ಎಕಾನಮೀಸ್, ಅವರು ಟಾಪ್ 3 ಟಾಪ್ 2 ಇದ್ದಾರೆ. ಸೊ ಎಲ್ಲಿ US ನೆಕ್ಸ್ಟ್ ಒಂದು 30 years ಆದಮೇಲೆ ಅವ್ರದ್ದು ಎಲ್ಲಿ ಸೂಪರ್ ಪವರ್ ಕಳ್ಕೋತಾರೆ ಅಂತ ಈಗಲಿಂದಾನೇ ಅವನು ಎಲ್ಲರಿಗೂ ಟ್ಯಾರಿಫ್ಸ್ ಹಾಕೋದು ಅದೆಲ್ಲ ಮಾಡ್ತಾ ಇದ್ದಾನೆ. ಮತ್ತು ಎಲ್ಲ ವೆನಿಜುವೆಲಾ ಅದನ್ನೆಲ್ಲ ಹೋಗಿ ಗ್ರೀನ್ಲ್ಯಾಂಡು ಅದನ್ನು ಆಕ್ರಮಿಸ್ಕೊಂಡು, ಅಂದರೆ ಬಾರ್ಡರ್ ವಿಸ್ತಾರವಾದ ಅಂತ ಏನು ಕರಿತೀವಿ, ಅದೇ ಥರ ಇವಾಗ ಇಸ್ರೇಲ್ ಜೊತೆ ಸೇರ್ಕೊಂಡು ಇರಾನನ್ನು ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಇದು ಒಂದು ನ್ಯೂಸ್ ಇವಾಗ. ಸೊ ಈ ಥರ ಪ್ರತಿಯೊಂದು ನ್ಯೂಸನ್ನು ನಾವು ನೋಡಿದಾಗೂ ಕೂಡ ಅದರಿಂದ ನಾವು ಎಚ್ಚೆತ್ಕೊಂಡು ನಾವೇನು ಮಾಡ್ಬೋದು ಅನ್ನೋದನ್ನು ನಾವು ನಿರಂತರವಾಗಿ ಅಧ್ಯಯನ ಮಾಡಬೇಕಂದ್ರೆ, ನಾವು ಸಾಮಾನ್ಯವಾಗಿ ಹರಿಭಜನೆ ಮಾಡೋ ನಿರಂತರ ಅಂತ ಹೇಳ್ತೀವಿ ಅಲ್ವಾ. ಇವಾಗ ನಾವು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಸಾಮಾನ್ಯವಾಗಿ ಏನು ಅನ್ಕೋತಾರೆ, ನಮ್ಮ ಕೆಲಸ ಅಲ್ಲ ಇದು ಅಂತ ಸಾಮಾನ್ಯವಾಗಿ ತಿಳ್ಕೊಳ್ಳೋದು. ದೇವ್ರ ಪೂಜೆ ಮಾಡು, ಅಧ್ಯಯನ ಮಾಡು, ಪಾಠ ಪ್ರವಚನ ಅಂತ. ಅದು ಮಾಡ್ತಾ ಇರೋದು ಒಂದು 10-20% ಜನ, 80% ಜನ ಅದನ್ನು ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿರೋರ್ಗು ಸ್ಪಷ್ಟತೆ ಏನಿರಬೇಕಾದ್ರೆ, ಇವಾಗ ಯಾರೋ ಒಬ್ಬರು MP MLA ಬಂದರೆ ಅವ್ರ ಹತ್ರ ಸೆಲ್ಫಿ ತಗೋತಾ ಇರ್ತಾರೆ. ಅದನ್ನೆಲ್ಲ ನಾವು ಮಾಡಿ ಅದನ್ನು ಚೆನ್ನಾಗಿ ಕ್ರಮಬದ್ಧವಾಗಿ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದವರೇ ಮುಂದೆ, ಅಂದರೆ ವೇದಾಂತ ಬ್ರಹ್ಮತೇಜೋ ಬಲಂ ಬಲಂ ಅಂತ ವಿಶ್ವಾಮಿತ್ರರ ಕಥೆಯಲ್ಲಿ ಬರುತ್ತೆ. ಅದನ್ನೆಲ್ಲ ಮಾಡಿ ನಾವು ದೇವರಿಗೆ ಸಮರ್ಪಣೆ ಮಾಡಿದಾಗೆ ಮೆಚ್ಚಿ ಕೊಟ್ಟಿರುವ ಹೆಚ್ಚಿನ ಪದವಿ ನಾಚಿಕೆಗೊಳ್ಳಬೇಡ. ಬ್ರಾಹ್ಮಣ ಅಂದರೆ ಏನೋ ತುಂಬ ಅತ್ಯಂತ ದಯನೀಯ, ಹೆಲ್ಪ್ಲೆಸ್, ತುಂಬ ಬಡವ, ಅವನಿಗೂ ಪಾಪ ಊಟ ಕೊಡ್ರಿ, ಈ ಥರ ದರಿದ್ರ ಪಿಕ್ಚರ್ ತೋರಿಸ್ತಾರೆ. ಹಂಗಲ್ಲ, ರಾಜ ಕೂಡ ಬಂದು ಕಾಲಕ್ಕೆ ಬಿದ್ದು ಮಾರ್ಗದರ್ಶನ ತೊಗೊಂಡು ಹೋಗ್ಬೇಕು. ಕ್ಷತ್ರಿಯರ್ಕಿನ್ನ ದೊಡ್ಡ ಪವರ್ಫುಲ್ಲು ಅಂತ ಇದನ್ನು ಚಿಕ್ಕ ಮಕ್ಕಳಿಗೆ ನಾವು ತಿಳಿಸ್ಬೇಕು. ಅವ್ರಕ್ಕಿನ್ನ ಜಾಸ್ತಿ ಧೈರ್ಯ ಇರಬೇಕು. ಇವಾಗ ಇದೆಲ್ಲ ನಮ್ಗೆ ಯಾಕೆ, ನಾವೇನು ಊರಿನ ಎಲ್ಲ ನಮ್ಗೆ ಯಾಕೆ ಊರಿನ ವಾರ್ತೆ ಅಂತ ಎಷ್ಟೋ ಜನದ ಮನೇಲಿ ಹೇಳ್ತಾರೆ. ಸುಮ್ಮನೆ ಓದ್ಕೋಬೇಕು, ಜಾಬ್ ತಂದ್ಕೋಬೇಕು, ಮನೆ ಆಯಿತು, ಮಠ ಇಷ್ಟ ಆಯಿತು ಅಂತ ಅಷ್ಟು ಮಾಡಿದ್ರೆ ಸಾಕಾಗಲ್ಲ. ಗುರುಗಳೇ, ಈ ವಾರ್ಗೆ ಮತ್ತೆ ನಮ್ಮ ಜೀವನಕ್ಕೆ ಏನ್ ಸಂಬಂಧ, ಏನ್ ಲಿಂಕ್ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ವಾರ ಅಂತ ತಗೊಂಡ್ರೆ ಅದು ಯಾಕಾಗುತ್ತೆ ಅಂತ, ಇವಾಗ ಅವ್ರು ಇಲ್ಲಿಗಲ್ ಇಮಿಗ್ರೆಂಟ್ಸು ಟ್ರಂಪ್ ಬಂದಿದ ತಕ್ಷಣ ಡಿಕ್ಲೇರ್ ಮಾಡ್ದ. ಅದರಿಂದ ಅವ್ರಿಗೆ ಯಾಕೆ ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ ಅಂತಂದರೆ, ಇವಾಗ ಯಾರ್ಯಾರೋ ಬರ್ತಾರೆ ಎಲ್ಲ ದೇಶಗಳಿಂದ, ಅವರೆಲ್ಲ ಬಂದರೆ ಅವ್ರ ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಅದರಿಂದ ಟ್ರೇಡ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅವರೆಲ್ಲ ಪ್ರೊಫೆಷ್ನಲ್ಸ್ ಎಲ್ಲ ಒಂದೊಂದೇ ಸೆಕ್ಟರ್ಗಳನ್ನ ಅವರು ಎಂಪ್ಲಾಯಿಗಳನ್ನ ಹಾಕಿ, ಇವಾಗ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶಿಗಳು ಸೇರ್ಕೊಂಡಿದ್ದಾರೆ ಅಕ್ರಮ, ಎಲ್ಲ ಆಧಾರ್ ಕಾರ್ಡ್ಗಳು ಕೊಡ್ತಾರೆ. ನಾವಿವತ್ತೇನು ರಿಪೇರಿಗೆ ಮೊಬೈಲ್ ಅಂಗಡಿಗೆ ರಿಪೇರಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ ಅವರೇ ಇದ್ದಾರೆ. ಫಸ್ಟು ದುಡ್ಡು ವೀಕೆನ್ ಆಗ್ತದೆ, ಎಕಾನಮಿ ಅವ್ರ ಕೈಯಲ್ಲಿ ಹೊಟ್ಟೋಗುತ್ತೆ. ಅಲ್ಲಿಂದ ಅವ್ರ ವೋಟಿಂಗ್ ರೈಟ್ಸ್ ಬಂದರೆ ಪೊಲಿಟಿಕಲಿ ಮತ್ತು ಸಾಮಾಜಿಕವಾಗಿ, ಕಲ್ಚರಲ್ಲಿ, ಮತ್ತು ಫೈನಲಿ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಸಿವಿಲೈಸೇಷನ್. ಅಂದರೆ ಆಧ್ಯಾತ್ಮ, ನಮ್ಮ ಕೋರ್ ವ್ಯಾಲ್ಯೂಸ್ ಏನಿದೆ ಸಾಮಾಜಿಕ ಆರ್ಥಿಕ, ಕೊನೆಗೆ ಅಧ್ಯಾತ್ಮ ಕ್ಷೇತ್ರನೂ ಬುಲ್ಡೋಸ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಇವತ್ತು ನಮ್ಮಲ್ಲಿ CAA ಅಂತ ತರಕ್ಕೆ ಹೋದರೆ ಆಯ್ತಾ, ಆಗಲಿಲ್ಲ, ತುಂಬ ಮತ್ತೆ ರೋಲ್ ಬ್ಯಾಕ್ ಮಾಡಿದ್ರು. ಇವತ್ತಿಗೂ ಅದಕ್ಕೆ
ಫುಲ್ ಕ್ಲಾರಿಟಿ ಇಲ್ಲ, ಅದು ಅರ್ಧಕ್ಕೆ ನಿಂತೋಯ್ತು. ಸುಮ್ಮನೆ ಏನೋ ವೋಟ್ ಬ್ಯಾಂಕ್ ಅಂತ ಮಾಡಿದ್ರು. ಅಲ್ಲಿ ಒಬ್ರು US ಅಲ್ಲಿ ಯಾರು ಅದನ್ನು ವಿರೋಧ ಮಾಡಲೇ ಇಲ್ಲ. ಅಂದ್ರೆ ಅವರು ಎಷ್ಟು ಮುಂದಿದ್ದಾರೆ, ಅವರು ಕ್ಲಾರಿಟಿ ಇದೆ ನಮ್ಮ ದೇಶ ಮೊದಲು ಅಂತ. ನಮ್ಮ ದೇಶದಲ್ಲಿ ಅರ್ಧ ಜನ ಸೆಕ್ಯುಲರ್ ಅಂತಾರೆ, ಇನ್ನರ್ಧ ಜನ ಯಾವುದೋ ದೇಶಕ್ಕೆ ನಿಷ್ಠೆ ಇಟ್ಕೊಂಡಿದ್ದಾರೆ, ಇನ್ನರ್ಧ ಜನ ಓಟೆ ಹಾಕಲ್ಲ, ಇನ್ನು ಕೆಲವರು ಯಾರು ಬಂದ್ರೆ ನಮ್ಗೇನು ಅಂತಾರೆ. ಹಿಂಗಿದ್ದಾಗ ಇದಕ್ಕೆ ಯಾರು ಜವಾಬ್ದಾರಿ? ಸೊ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ಬೇಕಾಗಿರೋದು ನಾವಲ್ವಾ? ಸೊ ಅದು ಬರ್ದೇ ಇದ್ರೆ ಸೂನರ್ ಆರ್ ಲೇಟರ್ ಎಲ್ಲ ಬುಲ್ಡೋಸ್ ಆಗೋದ್ರಲ್ಲಿ ಏನು ಇದಿಲ್ಲ. ಅದು ಒಂದು ಪಾಯಿಂಟ್. ಇವಾಗ ಇವರು ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಮುಖ್ಯ ಕಾರಣ ಈ ಪ್ರಾಕ್ಸಿ ವಾರ್ಗಳು, ಈ ಲೆಬನನ್ನು, ಗಾಜಾ, ಯೆಮೆನ್, ಇವರೆಲ್ಲ ಇಸ್ರೇಲ್ ಮೇಲೆ ನಿರಂತರ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಸರ್ವೈವಲ್ ಪ್ರಶ್ನೆ. ಮತ್ತೆ ಇವಾಗ ತಗೊಂಡ್ರೆ ಇವರು US ಯಾಕೆ ಇದ್ರಲ್ಲಿ ಎಂಟ್ರಿ ಅಂದ್ರೆ ಅವ್ರ ಪವರ್ ಸೆಕ್ಟರ್, ಇರಾನ್, ಮಿಡಿಲ್ ಈಸ್ಟ್ದು ಪವರ್ ಕಂಟ್ರೋಲ್. ಗ್ಲೋಬಲಿ ತಗೊಂಡ್ರೆ ಇದೆಲ್ಲ ಜಿಯೋ ಪಾಲಿಟಿಕ್ಸ್. ಎನರ್ಜಿ ಸೆಕ್ಟರ್ ಮೇಲೆ ಅವ್ರ ಕಂಟ್ರೋಲ್ ಬಂದ್ರೆ US ಗೆ ಅದು ಆಗಲ್ಲ, ಅವ್ರ ಸೂಪರ್ ಪವರ್ ಇರಬೇಕು. ಮತ್ತೆ ಇನ್ನೊಂದೇನಂದ್ರೆ ಚೈನಾ 40-50% ಆಯಿಲ್ ಇಂಪೋರ್ಟ್ಸ್ ಇರಾನ್ ಇಂದ ಮಾಡೋದ್ರಿಂದ, ಸೊ ಅವರು ಇದು ಚೈನಾ ಮಾರ್ಕೆಟ್ ಕೂಡ ಮ್ಯಾನುಫ್ಯಾಕ್ಚರಿಂಗು, ಎನರ್ಜಿ ಸೆಕ್ಟರ್ ಎಲ್ಲ ವಲ್ನರಬಲ್ ಆಗುತ್ತೆ ಇವ್ರನ್ನ ವೀಕ್ ಮಾಡಿಬಿಟ್ರೆ. ಮತ್ತೆ ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್, ದೇ ಆರ್ ಆಲ್ಸೋ ಎಕ್ಸ್ಪೆಡೈಟಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ಇರಾನ್. ಸೊ ಅದ ಮೇಜರ್ ಥ್ರೆಟ್ ಇರಾನ್ಗೆ, US ಗೆ. ಅವ್ರದ್ದು ಐಡಿಯಾಲಜಿ ಗೊತ್ತು, ಅಂದ್ರೆ ಎಲ್ಲರಿಗೂ ಜಗತ್ತಿಗೆ ಗೊತ್ತು. ಅಂತ ಒಂದು ದೇಶಗಳಿಗೆ ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದರಿಂದ ನಾವೇನ್ ತಿಳ್ಕೊಬೋದು ಅಂದ್ರೆ, ನಮ್ದು ಆಸ್ ಎ ಮಧ್ವ ಸಮಾಜ ಹಿಸ್ಟ್ರಿ ತಿಳ್ಕೊಬೇಕು ನಾವು, ಯಾವಾಗ ಯಾವಾಗ ಏನೆಲ್ಲ ಆಗಿದೆ ಅಂತ. ನಾವು ಮಧ್ವ ವಿಜಯ, ಮಣಿಮಂಜರಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇವಾಗ ನಾವು ನಮ್ಮ ಒಂದು ಸಿದ್ಧಾಂತಗಳನ್ನ, ಪ್ರಮೇಯಗಳನ್ನ ಹೋಗಿ ಜಗತ್ತಲ್ಲಿ ಇಡಕ್ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ, ಅದು ಎಲ್ಲಾರ್ಗೂ ಗೊತ್ತು. ಎಲ್ಲೋ ಕೆಲವರು ಮಾದ್ದೂರು, ಆ ಮಾದ್ದೂರಲ್ಲೂ 5% ಜನ ಬಿಟ್ರೆ ಯಾರಿಗೂ ಏನು ಇಂಟ್ರೆಸ್ಟ್ ಇಲ್ಲ. ಹಾಗಾದ್ರೆ ಇದು ಎಷ್ಟು ದಿನ ಇದು ಮುಂದೆ ಉಳಬಾಳುತ್ತೆ ಅನ್ನೋ ಪ್ರಶ್ನೆ ಕೇಳ್ಕೋಬೇಕು ಪ್ರತಿಯೊಬ್ರು. ಇಷ್ಟೆಲ್ಲ ಇವತ್ತೇನೋ ಮಠಗಳು ಮತ್ತೆ ಎಲ್ಲ ನಡೀತಾ ಇದೆ, ರಥೋತ್ಸವ, ತೇರು, ಇದೆಲ್ಲ. ಆದ್ರೆ ಇದು ಎಷ್ಟು ದಿನ ಅನ್ನೋದು ಪ್ರಶ್ನೆ. ಇವತ್ತು ಇಸ್ರೇಲು US ಇವತ್ತು ಚೆನ್ನಾಗಿದೀವಲ್ಲ ಅಂತ ಸುಮ್ಮನೆ ಇದ್ಬಿಡ್ಬೋದಲ್ವಾ? ಅವ್ರು ಯಾಕೆ ಪ್ರೊಆಕ್ಟಿವ್ಲಿ ಹೋಗಿ, ಯಾವತ್ತು ಬುದ್ಧಿವಂತರು ಪ್ರೊಆಕ್ಟಿವ್ ಆಗಿದ್ರೆ ದಡ್ರು ಮೂರ್ಖರು ರಿಯಾಕ್ಟಿವ್ ಆಗಿರ್ತಾರೆ, ಅಷ್ಟೊತ್ತಿಗೆಲ್ಲ ಹೊಟ್ಟೋಗಿರುತ್ತೆ. ಇವಾಗ ನಾವು 1974 ಫಾರ್ಮ್ ಬಿಲ್ ಆಕ್ಟ್ ಬಂದಾಗ ಎಲ್ಲರೂ ರಾತ್ರಿ ಜಮೀನುಗಳು ಕಳ್ಕೊಂಡ್ಬಿಟ್ಟು ಬೀದಿಗೆ ಬಂದ್ಬಿಟ್ರು. ಇವತ್ತು ಯಾರೋ ಒಂದು 100 ಕ್ಯಾಬ್ ಡ್ರೈವರ್ಸ್ಗೆ ಬಾಡಿಗೆ ಕೊಟ್ಟಿದ್ದು ಆ ಕ್ಯಾಬ್ ಡ್ರೈವರ್ದೇ ಕಾರು ಅಂದ್ರೆ ಯಾರನ್ನ ಕೇಳ್ತಾರ? ಅಥವಾ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರದೆಲ್ಲ ಆ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಎಲ್ಲ ಅದು ಹಂಚಬೇಕು ಅಂತ ಕಾನೂನು ಬರೋಕ್ಕಾಗಲ್ಲ. ಸೊ ಯಾರು ಸುಮ್ಮನೆ ಇರ್ತಾರೆ? ಇವಾಗ ವ್ಯಾಸರಾಜರು ಬೃಂದಾವನ ಎಲ್ಲ ಧ್ವಂಸ ಮಾಡಿದ್ರು. ಸೊ ಅದು ಒಂದು ಮಾನ್ಯುಮೆಂಟಲ್, ಅಂದ್ರೆ ಒಂದು ಕಟ್ಟಡ ಆಗಿದ್ರೆ ಪ್ರತಿನಿತ್ಯ ಸೈದ್ಧಾಂತಿಕ ಬುಲ್ಡೋಸಿಂಗ್, ಅಂದ್ರೆ ಮದುವೆ ಬೇಡ ಅಂತ, ಅಥವಾ ಡ್ರೆಸ್ಸು ದಿನಾಗ್ಲೂ ನಾವು ಏನಾದರೂ ಆಯುಷ್ ಕರ್ಮ ಮಾಡ್ಕೋಬೇಕು, ಊಟ ಇದು ಯಾವುದೋ B12 ಸಿಗಲ್ಲ, ವೆಜ್ ಬೇಡ ನಾನ್ ವೆಜ್ ಅನ್ನೋದು. ಎಷ್ಟೋ ಜನ ಏನೋ ಒಂದು ಎಗ್ ತಿನ್ನೋರು ಶುರು ಆಗಿದ್ದಾರೆ, ಎಷ್ಟೋ ಬ್ರಾಹ್ಮಣರಲ್ಲೂ. ಮೊಟ್ಟೆ ನಾನ್ ವೆಜ್ ಅಲ್ಲ ಅಂತ ಹೇಳ್ತಾರೆ, ಅದು ವೆಜ್ ಅಂತ ಹೇಳೋರಿದ್ದಾರೆ. ಅಥವಾ ಹಾಲೇ ನಾನ್ ವೆಜ್ ಅಂತ ಹೇಳೋರಿದ್ದಾರೆ. ಈ ಥರ ತಗೊಂಡ್ರೆ ಪ್ರತಿನಿತ್ಯ ಇವಾಗ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ, ಮದುವೆ ಆಗೋದ್ರಿಂದ ಏನು ಲಾಭ, ಮಕ್ಕಳು ಬೇಡ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಜುಕೇಷನ್ನೇ ಇಲ್ಲ, ತುಂಬ 50 ವರ್ಷ ಹಿಂದುಳಿದಿದೆ, ಫಾರಿನ್ ದೇಶದಲ್ಲೇ ಒಳ್ಳೆ ಎಜುಕೇಷನ್ ಇದೆ ಅಂತ ಹೇಳ್ತಾರೆ. ಸೊ ಈ ಥರ ಬ್ರಾಹ್ಮಣರಲ್ಲೇ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಸೊ ಹಿಂಗಿದ್ದಾಗ ಇವ್ರನ್ನ ಮೈನಸ್ಸಿಂದ 0ಗೆ ತರೋದು ಯಾವಾಗ? ಇವ್ರನ್ನ ಎಜುಕೇಟ್ ಮಾಡೋದು ಯಾವಾಗ? ಅವ್ರು ಆಮೇಲೆ ಹೋಗಿ ಇಡೀ ಜಗತ್ತಿಗೆಲ್ಲ ಮಾರ್ಗದರ್ಶನ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ದಿದ್ರೆ ಹೆಂಗೆ? ಇವಾಗ ಟ್ರಂಪ್ ಹೇಳಿದ ತಕ್ಷಣ ಅನ್ಕಂಡೀಷ್ನಲ್ ಆಗಿ ಎಲ್ಲರೂ ಅಲ್ಲಿರೋ ಆಪೋಸಿಷನ್ನು ಸುಮ್ಮನೆ ಇದ್ರು, ಅವರೆಲ್ಲ ದೇಶಕ್ಕೂ ಡಿಪೋರ್ಟ್ ಮಾಡಿದ್ರು. ಎಷ್ಟೋ 2-3 ಸಾವಿರ ವಿಮಾನಗಳು ಪ್ರತಿ ವರ್ಷ ಡಿಪೋರ್ಟ್ ಮಾಡ್ತಾರೆ. ಇಲ್ಲಿ ಇವತ್ತಿಗೂ ನಮ್ದು ಬಾರ್ಡರ್ ಡಿಸೈಡ್ ಆಗಿಲ್ಲ, ಯಾರು ನಮ್ಮ ದೇಶದವರೋ ಗೊತ್ತಿಲ್ಲ ನಮಗೆ, ಏನೋ ಒಂದು ಹೆಸರು ಇಟ್ಕೋತಾರೆ. ನಮ್ಮ ಪಕ್ಕದಲ್ಲಿ ಮಾತಾಡ್ತಾ ಇರೋರು ಅವ್ರು ಯಾರು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ ಗೊತ್ತಿಲ್ಲ, ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಇದು ಫಸ್ಟ್ ಅಂಶ.
ಎರಡನೇದು ಸೆಕ್ಯೂರಿಟಿ ಥ್ರೆಟ್, ಇಂಟರ್ನಲ್ ಸೆಕ್ಯೂರಿಟಿ. ಹೆಂಗೆ ಅವ್ರಿಗೆ ಇಂಟೆಲಿಜೆನ್ಸ್ ಇದೆ, ಇರಾನ್ ಅವ್ರು ಎಲ್ಲಿ ನ್ಯೂಕ್ಲಿಯರ್ ವೆಪನ್ ಮಾಡ್ತಿದ್ದಾರೆ ಅದರಿಂದ ಮುಂದೆ ನಮ್ಗೇನಾಗತ್ತೆ ಅಂತ, ಹಂಗೆ ಪ್ರೋಆಕ್ಟಿವ್ಲಿ ನಾವು ಲಾಸ್ಟ್ 50 ವರ್ಷದಿಂದ ಏನೇನು ಡಿವಿಯೇಷನ್ ಆಯಿತು ಧರ್ಮದಲ್ಲಿ. ಇವಾಗ ಹಿಂದೆ ಎಲ್ಲ ಯಾರೋ ಫಾರಿನ್ನು ಅದು ಇದು ಅಂತಂದರೆ ಎಲ್ಲೋ ಮಠದ ಆಚೆ ಕೂಡಿಸ್ತಾ ಇದ್ರು. ಇವತ್ತು ಪಂಚಾಂಗಗಳಲ್ಲೇ ಫಾರಿನ್ನಲ್ಲಿ ಗ್ರಹಣ ಇರ್ಬೋದು ಅದು, ಮತ್ತು ನಮಗೆ ಜಾಸ್ತಿ ಫಂಡ್ಸ್ ಬರುತ್ತೆ ಅಂತ ಅವ್ರನ್ನೇ ದೊಡ್ಡ ರಾಜಮರ್ಯಾದೆ ಇದೆ ಅವರಿಗೆ. ಸೊ ಇದು ಮೂಲ ತತ್ವ ಸಿದ್ಧಾಂತಕ್ಕೆ ಹೊಡೆತ. ಹಂಗೆ ಹಿಂದೆ ಎಲ್ಲ ಯಾರ್ಯಾರನ್ನ ದೂರ ಇಟ್ಟಿದ್ರು ಇವತ್ತು ಅವರೇ ಬಂದು ಇವಾಗ ಅಲ್ಲಿ ಲೀಡರನ್ನ, ಇರಾನ್ ಲೀಡರನ್ನ ಖಮೇನಿನ ಸಾಯಿಸ್ಬಿಟ್ರಲ್ವ. ಸೊ ಅವರೇ ಇಲ್ಲ, ಲೀಡರೇ ಇಲ್ಲ ಅಂತಂದ್ರೆ ಅವ್ರಿಗೆ ಯಾರು, ಅವ್ರ ಆರ್ಮಿ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು. ಆ ಥರ ಒಬ್ರು ಧರ್ಮಗುರು ಅವರು. ಅದೇ ಥರ ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಯಿಸೋದು ಅಂದರೆ ಅವ್ರದ್ದು ಒಂದು ಮಿಸ್ಕನ್ಸೆಪ್ಷನ್. ಅವ್ರು ಯಾವುದೋ ಒಂದು ಗುರು ಪರಂಪರೆ ಹೇಳೋದಕ್ಕೆ ವಿರುದ್ಧ ಹೇಳಿದ್ರೆ ಯಾರೋ ಒಬ್ರು ಪಂಡಿತರೋ ಗುರುಗಳು, ಅದು ಆ್ಯಸ್ ಗುಡ್ ಆ್ಯಸ್ ಅದು ಸಾಯಿಸೋದು. ಹೇಳ್ತಾರಲ್ಲ ವಿಜಯದಾಸರು, ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗಿದ್ದರೇನು ಇಲ್ಲದಿದ್ದರೇನು ಅಂತ. ಇವಾಗ ನಾನು ಹೇಳ್ತೀನಿ ಕೋಕಾ ಕೋಲಾ ಪೆಪ್ಸಿ ಕುಡಿಯೋದೇ ಧರ್ಮ ಅಂತ, ಎಲ್ಲರಿಗೂ ಕೋಕಾ ಕೋಲಾ ಹಂಚೋದು. ಇವಾಗ ಬೇರೆ ದೇಶದಲ್ಲಿ ಸೋಲ್ಜರ್ಸ್ ಆಗ್ಬೇಕಾದ್ರೆ ಅವ್ರಿಗೆ ಮ್ಯಾಂಡೇಟ್ರಿ ಮಾಡಬೇಕು, ನಮ್ಮ ದೇಶದಲ್ಲಿ ಅದಿಲ್ಲ. ಯಾಕಂದ್ರೆ ಅವರೇ ಕ್ಯೂ ನಿಲ್ತಾರೆ. 50 ಪೋಸ್ಟ್ ಇದ್ರೆ 5,000 ಜನ. ಯಾಕಂದ್ರೆ ಮಾತೃಭೂಮಿ ಅಂತ ಇರೋದ್ರಿಂದ, ಒಂದು ಭೂಮಿ ಅಂದ್ರೆ ನನ್ನ ತಾಯಿ ಅಂತ. ಹೋಗ್ತಾ ಹೋಗ್ತಾ ಅದು ಹೊಟ್ಟೋದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಅವಾಗ ಇದು ಯಾರಿಂದ ಬಂದಿದ್ದು ಅಂದ್ರೆ ಅನಾದಿ ಕಾಲದಿಂದ ಇಲ್ಲೊಂದು ಧರ್ಮ, ವೇದ, ಪುರಾಣಗಳು, ಭೂಮಿ ಇದು. ಇದಕ್ಕೆ ಮುಖ್ಯ ಅದು. ಈ ಕೋರ್ ವ್ಯಾಲ್ಯೂಸನ್ನೇ ಬಿಟ್ಬಿಟ್ರೆ, ಸೊ ಎಲ್ಲೋ ನಾವು ಯಾರೋ 25 ಜನಕ್ಕೆ ನೀವು ನಮಾಜನ್ನು ಹೇಳಿದ್ರೇನೆ ಇಲ್ದೇರ ಸಾಯಿಸ್ಬಿಡ್ತೀವಿ ಅಂಥೇಳಿ ಪ್ಯಾಂಟ್ ಬಿಚ್ಚಿಸಿ ಸಾಯಿಸಿದಾಗ ಅಷ್ಟೆಲ್ಲ ಯುದ್ಧ ಯಾಕೆ ಮಾಡಬೇಕಾಯ್ತು ಅಂತಂದರೆ, ಅದು ಮಾಡದೇ ಇದ್ರೆ ಯುದ್ಧ ರಿಟ್ಯಾಲಿಯೇಟ್ ಮಾಡದೇ ಇದ್ರೆ ಎಷ್ಟೋ, ಅದು 25 ಜನ ಇರೋದು 2,500 ಆಗುತ್ತೆ, 5,000 ಆಗುತ್ತೆ. ಅದಕ್ಕೆ ಮಾಡಲೇಬೇಕು. ಹಂಗೆ ನಮ್ಮ ಮಧ್ವ ಸಮಾಜದ ತತ್ವ ಸಿದ್ಧಾಂತಗಳಿಗೆ ಏನೇನು ಪ್ರತಿ ವರ್ಷ ಎಲ್ಲೆಲ್ಲಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾವುದರಿಂದ ಎಲ್ಲಿ ಏಟು ಬೀಳುತ್ತೆ, ಇದನ್ನ ನಾವು ಚರ್ಚೆ ಮಾಡಿದ್ರೆ ಇದು ನಿಜವಾದ ಸೈನಿಕ. ಅಲ್ಲಿ ಹೆಂಗೆ ಸೋಲ್ಜರ್ಸ್ಗಳು ಪ್ರತಿದಿನ ಅಭ್ಯಾಸ ಮಾಡ್ತಾ ಇರ್ತಾರೆ. ಇವಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ ಒಬ್ಬ ಸೋಲ್ಜರು. ಅವನು ಗನ್ನು ಹೆಂಗೆ ಆಪರೇಟ್ ಮಾಡಕ್ ಬರಲ್ಲ, ಅವನಿಗೇನು ಶಕ್ತಿ ಇಲ್ಲ. ಸೊ ಅದರಿಂದ ಏನಾನ ಲಾಭ ಆಗುತ್ತಾ? ಸೊ ಪ್ರತಿದಿನ 3-4 ಅವರ್ಸ್ ಅವನು ಬೆಳಿಗ್ಗೆ ಸಂಜೆ ಎಕ್ಸರ್ಸೈಸ್ ಮಾಡಿ ಫಿಟ್ನೆಸ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿದ್ದು, ಪ್ರತಿದಿನ ಬೆಳಿಗ್ಗೆ 4 ಗಂಟೆಯಿಂದ ಅವ್ರದ್ದು ಸಂಜೆ 8 ಗಂಟೆವರೆಗೂ ಪ್ರತಿದಿನ ಅವರು ಕೆಲಸ ಮಾಡ್ಬೇಕು. ಅವಾಗೇ ಅವ್ರ ಫಿಟ್ನೆಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಮತ್ತು ಅವ್ರಿಗೆ ದೇಶ ಅಂದರೆ ನಾನು ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ ಅಂತ ಮಾಡಿರ್ತಾರೆ. ಅವರು ಫೈರ್ ಮಾಡುವಾಗ ಭಾರತ್ ಮಾತಾ ಕಿ ಜೈ ಅಂದರೆ ಅವಾಗ ಅದಕ್ಕೆ ಅರ್ಥ ಇದೆ. ಹಂಗೆ ನಾನು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂಗ್ತೀನಿ, ನಾನು ಏನು ಮಾಡಲ್ಲ ಅಂದರೆ ಆ ಸೋಲ್ಜರ್ ಯಾರಿಗೆ ಗನ್ ಆಪರೇಟ್ ಮಾಡಕ್ ಬರಲ್ಲ ಅವ್ರಿಗೆ ಸಮ ಆಗ್ತಾರೆ. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋಕ್ಕೆ, ಅದು ನಮ್ಮ ಶಕ್ತಿ ದ್ವಿಗುಣ ಆಗಕ್ಕೆ ನಾವು ದೇವ್ರ ಸ್ಮರಣೆ ಮಾಡೋದು. ನಾವು ಕೆಲಸ ಏನು ಮಾಡ್ತಾ ಇದೀವಿ ಅದು ಇನ್ನೂ 10 ಪಟ್ಟು 100 ಪಟ್ಟು ಜಾಸ್ತಿ ಕೆಲಸ ಮಾಡ್ತೀನಿ ಅನ್ನಕ್ಕೆ ಅವ್ರು ಸ್ಮರಣೆ ಮಾಡಿ ನಾವು ಅದನ್ನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಭಾಗವತ ಪುರಾಣಗಳು ಕೇಳೋದು ಯಾಕೆ ಅಂದರೆ, ನಮಗೆ ದೊಡ್ಡ ದೊಡ್ಡ ಮಹಾತ್ಮರು ಹೆಂಗೆ ಜೀವನ ಮಾಡಿದ್ರು, ಅದರಿಂದ ನಾವೇನು ಕಲಿಬೇಕು, ನಾವೆಲ್ಲಿದ್ದೀವಿ, ಹಿಂದೆ ಗುರು ಪರಂಪರೆ ಮನೋವಿಶುದ್ಧಿಯ ಚರಿತಾನುವಾದ ಅಂತ. ಸೊ ನಾವು ಬರೀ ನಾನು ಸೇವೆ ಯಾವುದೋ ಒಂದು ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟೆ, ಅದು ಸೇವೆ ಮಾಡಿಸ್ದೆ, ಅಲ್ಲೇನೋ ಬಿಲ್ಡಿಂಗ್ ಫಂಡ್ ಕೊಟ್ಟೆ, ಇಷ್ಟು ಸಾಕಾಗಲ್ಲ. ಯಾಕಂದರೆ 2-3 ತಲೆಮಾರುಗಳಲ್ಲಿ ಇದು ಯಾವುದೂ ಇರಲ್ಲ. ಇವಾಗ ನಾವು ಏನು ಫಲ ತಿಂತಾ ಇದ್ದೀವಿ, ಈ ಎಲ್ಲ ವೈಭವ, ಇವತ್ತು ಏನೇನು ರಥೋತ್ಸವಗಳು, ಮಠ ಮಂದಿರಗಳು ನಡೀತಾ ಇದೆ, ಇದೆಲ್ಲ ಗುರು ಹಿರಿಯರು ಮಾಡಿರೋ ತಪಸ್ಸಿನಿಂದ. ಅಂದರೆ ಇವತ್ತು ಬೀಜ ಹಾಕಿದ್ರೆ ಅದು 25 ವರ್ಷ 50 ವರ್ಷಕ್ಕೆ ಫಲ ಬರೋದು. ಅವ್ರು ಮಾಡಿರೋ ತ್ಯಾಗ ತಪಸ್ಸು, ಅವರ ಒಂದು ಸಾಧನೆಯಿಂದ ಇವತ್ತು ಈ ಮಠಗಳೆಲ್ಲ ಇದೆ. ಇವತ್ತು ನಾವಿರೋ ಒಂದು ಲೈಫ್ ಸ್ಟೈಲು ಜೀವನ ನೋಡ್ಬಿಟ್ರೆ ಇನ್ನೊಂದು 20-30 ವರ್ಷ ಇರೋದು ತುಂಬ ಕಷ್ಟ ಇದೆ. ಯಾರಾದರೂ ಹುಟ್ಟಿದ್ರೆ ನಾಮಕರಣ ಮಾಡೋಕ್ಕೆ ಪಂಡಿತರು ಸಿಕ್ಕಲ್ಲ, ಯಾರಾದರೂ ಶ್ರಾದ್ದ ಮಾಡಿಸ್ಬೇಕಾದ್ರೆ ಎಲ್ಲಿ ಸಿಕ್ಕಲ್ಲ, ಅಷ್ಟು ಕಷ್ಟ ಆಗೋಗುತ್ತೆ. ಸೊ ಇದರಿಂದ ನಾವು ಈ ಥರ ನಾವು ಅರ್ಥ ಮಾಡಿಕೊಂಡು
ನಮ್ಮ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೆಂಗೆ ಒಬ್ಬನ ರಕ್ಷಣಾ ಸಚಿವ ನೋಡ್ತಾ ಇರ್ತಾನ, ಹಂಗೆ ಪ್ರತಿಯೊಬ್ಬರು ಕೂಡ ನಮ್ಮ ಮಧ್ವಶಾಸ್ತ್ರಕ್ಕೆ ನಾವು ಒಂದು ಸೋಲ್ಜರ್ ಆಗಬೇಕು. ಗುರುಗಳೇ, ನಾವು ಆಸ್ ಎನ್ ಇಂಡಿವಿಜುವಲ್ ನಾವು ಹೇಗೆ ನಾವು ಏನ್ ಮಾಡ್ಬೋದು ಈ ನಿಟ್ಟಿನಲ್ಲಿ? ಅದೇ ಇವಾಗ ಪ್ರತಿಯೊಬ್ಬ ಸೋಲ್ಜರು ಅವರು ಒಂದು ಆರ್ಮಿ ಕಮಾಂಡರ್ ಇನ್ ಚೀಫ್ ಇರ್ತಾರಲ್ಲ, ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಅವ್ರ ಅಂಡರಲ್ಲಿ ಕೆಲಸ ಮಾಡ್ದಂಗೆ ಇಲ್ಲಿ ವಿಜಯದಾಸರು ಇವಾಗೆಲ್ಲ ಸೋದೆಯಲ್ಲಿ ಆರಾಧನೆ ನಡೀತಾ ಇದೆ, ವೈಭವೋತ್ಸವ. ಸೊ ವಿಜಯದಾಸರು ಹೇಳ್ತಾರೆ, ಮೋದತೀರ್ಥರ ಮತ ಸೇನಾಧಿಪತಿ ಅಂತ, ವಾದಿರಾಜರು ಅಂತ ಸೇನಾಧಿಪತಿಗಳಾದ ವಾದಿರಾಜರು, ಮಧ್ವಾಚಾರ್ಯರು ಇವರು ಹಾಕೊಟ್ಟಿರೋ ದಾರಿಲಿ ಮೊದಲು ನಾವು ಅಧ್ಯಯನ ಮಾಡಬೇಕು. ಕನಿಷ್ಠ ಪ್ರತಿಯೊಬ್ಬರು ತಂದೆ ತಾಯಿಗಳು ಅವ್ರ ಮಕ್ಳಿಗೆ 10ರಿಂದ 15 ವರ್ಷ ಅಧ್ಯಯನ, ಒಳ್ಳೆ ಇಳಿ ವಯಸ್ಸಿನಲ್ಲೇ 3-4 ವರ್ಷದಿಂದ ಒಂದು 20 ವರ್ಷವರೆಗೂ 15 ವರ್ಷ ನಿರಂತರ ಅಧ್ಯಯನ ಮಾಡಿಸ್ಬೇಕು. ಹೆಣ್ಮಕ್ಳಾದರೆ ಒಂದು 200-300 ದೇವ್ರನಾಮ, ಹರಿಕಥಾಮೃತಸರ, ಮಧ್ವನಾಮ, ಕೇಶವನಾಮ ಅದೆಲ್ಲ ಸಕಾಲಕ್ಕೆ ಸಂಸ್ಕಾರಗಳು ಮಾಡಿ, ಉಪನಯನ, ವಿವಾಹ ಇತ್ಯಾದಿ. ಅವ್ರಿಗೆ ಯಾವುದು ಸರಿ, ಯಾವ್ದು ದೇಶ ಅಂದರೆ ಏನು, ಧರ್ಮ ಅಂದರೆ ಏನು, ಮಧ್ವಶಾಸ್ತ್ರಕ್ಕೆ ಏನಾದರೆ ಮಧ್ವಶಾಸ್ತ್ರ ವಿಸ್ತಾರ ಆಗುತ್ತೆ, ಯಾವುದರಿಂದ ಇದಕ್ಕೆ ಅಪಾಯ ಇದೆ, ಇದೆಲ್ಲ ತಿಳುವಳಿಕೆ ಬರಬೇಕಾದ್ರೆ ಮೊದಲು ಅವ್ರಿಗೆ ಸ್ವಯಂ. ಇವಾಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಗೆ 2 ಮೈಸೂರು ಇದು ಗೊತ್ತಿರಬೇಕು. ತುಮಕೂರು ರೋಡಲ್ಲಿ ಹೋಗ್ತಾ ನಾವು ಮೈಸೂರು ಅನ್ಕೊಂಡ್ರೆ ಹಂಗಾಗಿದೆ. ಇವಾಗ ಜನ ಎಲ್ಲ ಅನ್ಕೋತಾ ಇದ್ದಾರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ. ಮೊದಲು ನಮಗೆ ಸ್ಪಷ್ಟತೆ ತಿಳುವಳಿಕೆ ಇರಬೇಕು. ಹಂಗಿವಾಗ ಅವರು ದೇಶದಲ್ಲೆಲ್ಲ ಇವಾಗ ಇಸ್ರೇಲು ಅಥವಾ ಅಮೇರಿಕಾ ಯಾಕೆ ಅಷ್ಟು ಸಕ್ಸಸ್ಫುಲಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಳ್ಳೆ ಯೂನಿಟಿ ಇದೆ. ನಮ್ಮ ಸಮಾಜದಲ್ಲಿ ಯೂನಿಟಿ ಕೊರತೆ ಇದೆ, ಮತ್ತು ಅವ್ರು ಪವರ್ಫುಲ್ಲು. ಇಸ್ರೇಲ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಅದೇ ಥರ US ಕೂಡ. ಅಂದರೆ ಅವರು ವಾರಲ್ಲಿ ಟೆಕ್ನಾಲಜಿಕಲಿ 20-30 ವರ್ಷ 50 ವರ್ಷ ಮುಂದಿದ್ದಾರೆ. ಹಂಗೆ ನಮ್ಮ ಮಧ್ವಶಾಸ್ತ್ರಕ್ಕೆ ಯಾರ್ಯಾರು ಏನೇನು ಖಂಡನೆ ಮಾಡ್ತಾ ಇದ್ದಾರೆ, ಇವತ್ತು ಒಂದು 100 ಜನಕ್ಕೆ ಹೋಗಿ ಕೇಳಿ ಲಾಸ್ಟ್ ಒಂದು ತಿಂಗಳಲ್ಲಿ ಯಾರ್ಯಾರು ಮಧ್ವಮತನ ಖಂಡನೆ ಮಾಡಿದ್ದಾರೆ ಅಂದರೆ ಎಷ್ಟು ಜನ ಹೇಳ್ತಾರೆ? ಇವಾಗ ಇವ್ರು ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯೋ ಶುಭಂ ಭವತು ಅಂತ ಲಾಸ್ಟ್ 1 ವರ್ಷದಲ್ಲಿ ಬ್ರಾಹ್ಮಣರಿಗೆ ಏನೇನು ಇದಾಗಿದೆ ಅಂತ ಮೊನ್ನೆ ಜನವಾರ ಕಟ್ ಮಾಡಿದ್ರು. ಅದೇ ಬೇರೆ ಸಮಾಜಕ್ಕೆ ಏನಾದರೂ ಮಾಡಿದ್ರೆ ಮಾಡಕ್ಕೆ ಅವ್ರ ಮನಸ್ಸಲ್ಲೂ ಬರಲ್ಲ. ಅವ್ರ ಕನ್ಸಲ್ಲಿ ಬಂದ್ರೂ ಅವ್ರು ಹೋಗಿ ಹೊಡೆದು ಬಿಡ್ತಾರೆ, ನಿಜವಾಗ್ಲೂ ಮಾಡೋದಲ್ಲ. ಸೊ ಹಾಗಾಗಿ ಕ್ಷಾತ್ರ ರಾಘವೇಂದ್ರ ಸ್ತೋತ್ರದಲ್ಲಿ ಸುಖ ಧೈರ್ಯಶಾಲಿ ಅಂತ ಹೇಳ್ತಾರೆ, ಧೈರ್ಯ ಇರಬೇಕು. ಸೊ ನಾವು ನಮ್ಗೆ ಯಾಕಪ್ಪ ಇದೆಲ್ಲ ದೊಡ್ಡವ್ರದ್ದು ಆ ಥರ ತಿಳ್ಕೊಬಾರ್ದು. ನಾವು ನಮ್ಮ ಕೈಲಾದಷ್ಟು ನಾವು ಮಾಡಲೇಬೇಕು. ಎಲ್ಲ ಪ್ರತಿಯೊಬ್ಬರು ಅವ್ರ ಜೀವನ ಅಂತ ಬಂದಾಗ ಫೈಟರೇ. ಒಂದು ಆಫೀಸಲ್ಲಿ ಆಗ್ಬೋದು, ಮನೆಗೆ, ಇವಾಗ ಅವ್ರ ಮನೆಗೆ ಬಂದು ಯಾರನ್ನ ಏನನ್ನ ಮಾಡಿದ್ರೆ ಪ್ರತಿಯೊಬ್ಬರು ಅವಾಗ ಎಲ್ಲಿಲ್ದೇ ಇರೋ ಪೌರುಷ ಭೀಮಸೇನ್ ದೇವ್ರ ಲೆವೆಲ್ಗೆ ಫೈಟ್ ಮಾಡ್ತಾರೆ. ಅದೇ ದೇವರು ಅಂತ ಬಂದಾಗ ಸುಮ್ಮನೆ ಆಗೋಗ್ತಾರೆ. ಇದು ಬರೀ ಜನಸಾಮಾನ್ಯರಂತಲ್ಲ, ಇದು ಪಂಡಿತರಲ್ಲೂ ಇದೆ. ಇವಾಗ ಯಾರೋ ಸಮಾಜ ಮತ್ತು ಮಧ್ವ ಸಮಾಜ ಅದು ಅವ್ರಿಗೆ ಎಲ್ಲಿ ಸರ್ವೈವಲ್ ಪ್ರಶ್ನೆ ಬರುತ್ತೆ. ಇವಾಗ ಯಾರೋ ಒಬ್ಬರು ಪ್ರಶಸ್ತಿ ಅಥವಾ ಪ್ರತಿ ತಿಂಗಳು ಸಂಭಾವನೆ ಕೊಡೋರು ಅಂಥವ್ರನ್ನ ಬೈದರೆ ಇವ್ರಿಗೆ ಇದಾಗತ್ತೆ. ಅದೇ ಬೇರೆ ಯಾರಿಗನ್ನ ಏನಾದರೂ ಅಂದರೆ ಅವ್ರಿಗೇನು ಸಂಬಂಧ ಇಲ್ಲದೆ ಇರೋರಂಗೆ ಇದ್ಬಿಡ್ತಾರೆ. ಇದನ್ನು ಬಿಡ್ಬೇಕು. ನಿಷ್ಕಾಮ ಕರ್ಮ ಪ್ರತಿಯೊಂದು ಇಡೀ ಜಗತ್ತಲ್ಲಿ ಭರತಖಂಡ ಅಖಂಡ ಭಾರತದಲ್ಲಿ ಎಲ್ಲಿ ಏನು ಒಂದು ವಿಷ್ಣು ಭಕ್ತಂಗೆ ಎಫೆಕ್ಟ್ ಆದ್ರೂ ಅದಕ್ಕೆ ನಾವು ಕೈ ಜೋಡಿಸ್ಬೇಕು. ಆಮೇಲೆ ಎಲ್ಲೆಲ್ಲಿ ಏನೇನು ನಮಗೆ ಥ್ರೆಟ್ ಇದೆ, ಯಾವ್ದ್ಯಾವುದು ಅದನ್ನು ನಾವು ಹೆಂಗೆ ಇಂಟರ್ನಲ್ಸ್, ಇವಾಗ ಇಂಟೆಲಿಜೆನ್ಸು ಅಂತೆಲ್ಲ ಇರುತ್ತಲ್ಲ, ಆ ರೀತಿ ಪ್ರತಿಯೊಂದು ಮನುಷ್ಯನಲ್ಲೂ ಅವನು ಅದನ್ನು ಬೆಳೆಸ್ಕೊಂಡು ಈ ಕರೆಂಟ್ ಅಫೈರ್ಸಿಗೆ ಸಿಂಕ್ ಆಗೋ ರೀತಿ, ಅವಾಗ ಮಾತ್ರ ಸೆಕ್ಯೂರಿಟಿ. ಅಂದರೆ ಹೆಂಗೆ ಬಾರ್ಡರ್ ಪುಷ್ ಆಗ್ತಾ ಬರುತ್ತೋ, ಇವಾಗ ಕಾಶ್ಮೀರ ಅವ್ರದ್ದಾದರೆ ಹಾಗೆ ಪಂಜಾಬು, ಗುಜರಾತು, ಮಧ್ಯಪ್ರದೇಶ ಎಲ್ಲ ಅವ್ರು ತೊಗೊಂಡ್ಬಿಡ್ತಾರೆ. ಅದೇ ಥರ ಫಸ್ಟು ಒಂದು ಸ್ವಲ್ಪ ಅಟ್ಲೀಸ್ಟ್ 7ನೇ ಕ್ಲಾಸ್ ಆದರೆ ಸಾಕು ಅಂದರು, ಆಮೇಲೆ 10 ಅಂದರು, PUC ಅಂದರು, ಡಿಗ್ರಿ ಆದರೆ ಸ್ಕೋಪ್ ಇಲ್ಲ ಅಂದರು. ಇವಾಗ MS ಫಾರಿನಲ್ಲಿ MS ಆದ್ರೇ ಸ್ಕೋಪ್ ಇರೋದು ಅಂದರು. ಹಂಗೆ ಎಲ್ಲರನ್ನೂ ಫಾರಿನಿಗೆ ಪಾಸ್ಪೋರ್ಟ್ ಕೊಟ್ಬಿಡ್ತಾನೆ. ಅದೇ ಥರ ಪ್ರತಿದಿನ ಫಸ್ಟು ಸ್ನಾನ ಹೊಡೆದ ಶೌಚಾದಿಗಳು ಮತ್ತು ಆಹಾರ, ವಿಚಾರ, ವಿಹಾರ, ಹೀಗೆ ಪ್ರತಿಯೊಂದರಲ್ಲೂ ಅವ್ರು ಬಂದು ಮತ್ತೆ ಅನುಸಂಧಾನನೇ. ಇವಾಗ ನಾವು ಏನು ದ್ವೈತ ಮತ ಮಧ್ವಾಚಾರ್ಯರು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಸಮೂಲವಾಗಿ ಎಲ್ಲ ಅನುಸಂಧಾನಗಳು ಹೊಟ್ಟೋಗುತ್ತೆ.
ಆವಾಗ ತನ್ಮೂಲಕ ಏನು ಇದೆ, ಇವಾಗ ಇಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆದರೆ ಯಾವ ರೀತಿ ಆಗತ್ತೋ, ಅವ್ನು ನಮ್ಮ ಬೇರೆ ದೇಶದವ್ನು ಇವನು ಆಧಾರ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಇವತ್ತು ನಾವು ಎಷ್ಟೋ ಕಡೆ ನೋಡಿದ್ರೆ ಶಾಸ್ತ್ರ ಸಂಪ್ರದಾಯಗಳು ಯಾರು ಅಧಿಕಾರಿಗಳಲ್ವೋ ಅವ್ರಿಗೂ ಎಲ್ಲ ಹಂಚ್ತಾ ಇದ್ದಾರೆ, ಭಗವದ್ಗೀತೆ ಅದೆಲ್ಲ. ಸೊ ಇವಾಗ ಒಬ್ಬನು ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವ್ನು ತಿಂಗಳಿಗೆ 50,000 1 ಲಕ್ಷ, 1 ಲಕ್ಷದಿಂದ 3 ಲಕ್ಷ ಹೋಗಬೇಕು. ಅದೇ ಮೈಂಡ್ ಸೆಟ್ ಒಂದು ಹಳ್ಳಿಲಿರೋ ಟೀಚರ್ಗೆ ಬಂದರೆ ಅವ್ರು ಪಾಠ ಮಾಡೋಕ್ಕಾಗಲ್ಲ, ಅಥವಾ ಒಂದು ಸೋಲ್ಜರ್ಗೆ ಬಂದರೆ ಅವ್ನು ಯುದ್ಧ ಮಾಡೋಕ್ಕಾಗಲ್ಲ, ಫೋಕಸ್ ಕಳ್ಕೊಂಬಿಡ್ತಾನೆ. ಹಂಗೆ ಯಾರು ಯಾವ ಕೆಲಸ ಮಾಡ್ಬೇಕು ಅದೇ ಮಾಡಬೇಕು. ಇವತ್ತು ಎಷ್ಟೋ ಜನಕ್ಕೆ ಈ ತಿಳುವಳಿಕೆನೇ ಇಲ್ಲ, ಊರಲ್ಲಿರೋರಿಗೆಲ್ಲ ಹಂಚ್ತಾ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ಬೇಕೋ ಸರ್ವೈವಲ್ಗೆ ಅಷ್ಟು ದುಡ್ಡು ಬೇಕು ಸೋಲ್ಜರ್ಸ್ಗೆ. ಹಂಗೆ ತತ್ವಜ್ಞಾನನು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದೊಂದು ಲಿಮಿಟ್ ಇದೆ. ಎಲ್ಲರಿಗೂ ನಾನು ಎಲ್ಲ ಕೊಡ್ತಾ ಇದ್ದೀನಿ ಅಂತ ಯಾರು ತಗೋಬೇಕು, ತತ್ವಜ್ಞಾನ ಯಾರಲ್ಲಿ ಇರಬೇಕು ಅವರಲ್ಲಿ ಇಲ್ಲ, ಯಾರಲ್ಲಿ ಇಲ್ಲಿ ಇರಬಾರ್ದೋ ಅವ್ರಿಗೆಲ್ಲ ಹೋಗ್ತಾ ಇದೆ. ಸೊ ಇದೆಲ್ಲ ಲೀಡರ್ಸ್ದು ಫೇಲ್ಯೂರ್ ಇದು. ಇವಾಗ ಅಲ್ಲಿ ಖಮೇನಿನ ಹೊಡೆದ್ರಲ್ಲ, ಅದೇ ಥರ ಯಾವತ್ತು ಒಂದು ಒಳ್ಳೆ ಲೀಡರ್ಶಿಪ್ಪು ವಿಷನ್ನು ಇರಲ್ವೋ ಅವಾಗ ಇಡೀ ಸಮಾಜನೇ ಅನಾಥರಾಗ್ಬಿಡ್ತಾರೆ. ಯಾಕಂದರೆ 90% ಜನಕ್ಕೆ ಏನೂ ಗೊತ್ತಿರಲ್ಲ. ಭಾಗವತದಲ್ಲಿ ಹೇಳ್ತಾರೆ ಸ್ವಯಂ ವೇದ ಯಥಾ ಪಶುಹು ಅಂತ. ಬರೀ ಅವ್ರು ಯಾರನ್ನೋ ಒಂದಿಬ್ಬರನ್ನ ರೋಲ್ ಮಾಡಲ್ ಅಂತ ಇಟ್ಕೊಂಡು ಅದು ಅವರು ಫಾಲೋ ಮಾಡ್ತಿರ್ತಾರೆ. ಅದೇನೋ ಅವ್ರ ಕರ್ಮಾನುಸಾರ ರಾಂಗ್ ರೋಲ್ ಮಾಡಲ್ ಸಿಕ್ಕಿದ್ರೆ ಆ ಜನ್ಮದಲ್ಲಿ ಅವ್ರ ಜೀವನನೇ ಮಿಸ್ಗೈಡ್ ಆಗೋಗುತ್ತೆ. ಹಂಗಾಗಿ ನಾವು ಇಲ್ಲಿ ಮಧ್ವ ಸಮಾಜ ಅಂತ ತಗೊಂಡ್ರೆ, ನಾವು ಮಧ್ವಾಚಾರ್ಯರ ಮತದಲ್ಲಿ ಏನೇನು ಪ್ರಮೇಯಗಳು ಹೇಳಿದ್ದಾರೆ, ನಮ್ಮದು ಮಠ ಮಂದಿರಗಳು, ನಮ್ಮದು ಒಂದು ಶಾಸ್ತ್ರ ಸಂಪ್ರದಾಯಗಳು, ಇದಕ್ಕೆ ಯಾವುದೆಲ್ಲ ಅಡ್ಡಿಪಡಿಸ್ತಾ ಇದೆ, ಯಾವ್ಯಾವ ಐಡಿಯಾಲಜಿಕಲ್ ವಾರ್ ಅಂತ ನಾವು ಮಾತಾಡಿದ್ವಲ್ಲ ಕಲಿಯುಗದಲ್ಲಿ. ಸೊ ಅದನ್ನು ಫೈಟ್ ಔಟ್ ಮಾಡಿ ಇದನ್ನು ಹೋಗಿ ಸ್ಥಾಪನೆ ಮಾಡಬೇಕು. ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ಲು, ಯಾರೋ ಮದುವೆ ಯಾಕೆ 1821ಗೆ ಅಥವಾ 30ಕ್ಕಾದರೆ ಸಾಕಲ್ವ, 40ಕ್ಕೆ. ಸೊ ಅದನ್ನು ತಪ್ಪು ಅಂತ ಹೇಳೋದೆ. ಮತ್ತು ನಮ್ಮ ದೇಶದಲ್ಲಿ ಜಾಬ್ ಅಷ್ಟು ಫ್ಯೂಚರ್ ಇಲ್ಲ, ಫಾರಿನಲ್ಲಿ ಹೋದರೆ 5 ವರ್ಷಕ್ಕೆ ನಾವು ಚೆನ್ನಾಗಿ ಡಾಲರಲ್ಲಿ ದುಡ್ಕೊಂಬಂದ್ಬಿಡ್ಬೋದು ಅಂತ. ಇಲ್ಲ, ಫಾರಿನ್ಗೆ ಹೋಗೋದು ತಪ್ಪು ಅಂತ ಹೇಳೋದೆ ಅದೇ ಒಂದು ವೆಪನ್. ಸೊ ಈ ಒಂದು ಸದ್ವಿಚಾರಗಳು ಅನ್ನೋ ವೆಪನ್ನಲ್ಲಿ ದುಷ್ಟ ವಿಚಾರಗಳನ್ನು ಹೊಡೆಯೋದೇ ನಮ್ಮದು. ಪ್ರತಿಯೊಬ್ಬರು ಅಟ್ ಎ ಇಂಡಿವಿಜುವಲ್ ಲೆವೆಲ್ಲೂ ಆಗಬೇಕು ಮತ್ತು ಆರ್ಗನೈಸೇಷನ್ ಲೆವೆಲಲ್ಲೂ ಆಗಬೇಕು. ಆವಾಗ ನಾವು ಈ ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸ್ಬೇಕು. ಹೆಂಗೆ ಲಕ್ಷಾಂತರ ಸೋಲ್ಜರ್ಸು ಬೇಕು, ಕಮಾಂಡರ್ ಇನ್ ಚೀಫು, ಲೆಫ್ಟಿನೆಂಟ್ ಕರ್ನಲ್, ಹಾಗೆ ಪಂಡಿತರು ಬೇಕು, ಜನಸಾಮಾನ್ಯರು ಎಲ್ಲರೂ ಅದಕ್ಕೆ ಕೈ ಜೋಡಿಸ್ದಾಗಲೇ. ಯಾಕಂದರೆ ಇವತ್ತು ಅಲ್ಪಸಂಖ್ಯಾತರು ಅಂದರೆ ಬ್ರಾಹ್ಮಣರೇ. ಹಾಗಾಗಿ ಪ್ರತಿಯೊಬ್ಬರು ಇದ್ರ ಕಡೆ ಗಮನ ಕೊಡಬೇಕು. ಅವಾಗ ಈ ಬಾರ್ಡರ್ಸನ್ನು ಹೆಂಗೆ BSF ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಹಂಗೆ ಆಧ್ಯಾತ್ಮ ಕ್ಷೇತ್ರದ ಪ್ರತಿಯೊಬ್ಬರು ನಾವು ಒಂದು ಸೋಲ್ಜರ್ಸ್ ಇದ್ದಂಗೆ. ಅವಾಗ ನಾವು ಮೋದತೀರ್ಥರ ಮತ್ತು ಸೇನಾಧಿಪತಿ ಅಂತ ಹೇಳ್ತೀವಲ್ಲ, ಅವಾಗ ವಾದಿರಾಜರಿಂದ ನಾವು ಒಂದು ಖಡ್ಗ ಇಟ್ಕೊಂಡು ನಿಂತ್ಕೊಂಡೆ. ಖಡ್ಗ ಅಂದರೆ ಪೆನ್ನು. ಸೊ ಆ ಥರ ನಾವು ಮಾಡಿದ್ರೆ ಅವಾಗ ಈ ರೀತಿ ನಾವು ಪ್ರತಿಯೊಂದು ಯಾವ್ದ್ಯಾವ್ದು ನ್ಯೂಸ್ ಹೆಡ್ಲೈನ್ ಇದೆ ಅದರಿಂದ ನಾವು ಕಲ್ತ್ಕೋಬೋದು. ಆವಾಗ ಅವ್ರು ಹೆಂಗೆ ಒಂದು ಎಕಾನಮಿನ ರಿಎಸ್ಟಾಬ್ಲಿಷ್ ಮಾಡಬೇಕು, ಅವ್ರು ಲಾಂಗ್ ಟರ್ಮ್ US ನಾನೇ ಸೂಪರ್ ಪವರ್ ಆಗಬೇಕು, ಇಸ್ರೇಲ್ ನಾನು ಸರ್ವೈವ್ ಆಗಬೇಕು, ಮತ್ತು ಅವ್ರದ್ದೊಂದು ಸಿವಿಲೈಸೇಷನ್ ಇದೆ, ಅವ್ರು ಉಳಿಬೇಕಿಲ್ಲದೆ ಇದ್ರೆ ಅದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ವಾರ್ ಇದೆ ಅವ್ರಿಗೆ ಮತ್ತು ಇರಾನ್ ಅವ್ರಿಗೆ, ಮುಸ್ಲಿಮ್ಸ್ಗೆ, ಜ್ಯೂಸ್ಗೆ. ಅವ್ರಿಗೆ ಇಸ್ರೇಲ್ ಅವರು ಅವ್ರಿಗೆ ಸುತ್ತಲೂ ಅವ್ರಿಗೆಲ್ಲರೂ ಎನಿಮೀಸೇ ಇದ್ರೂ ಎಷ್ಟು ಚೆನ್ನಾಗಿ ಸರ್ವೈವ್ ಆಗಿದ್ದಾರೆ. ಪ್ರತಿಯೊಬ್ಬರು ಆರ್ಮ್ಡ್ ಫೋರ್ಸಲ್ಲಿ ಅವ್ರು ಸೇವೆ ಮಾಡೇ ಮಾಡ್ತಾರೆ. ಅವ್ರಿಗೇನು ಒಂಚೂರು ಡೌಟ್ ಇಲ್ಲ ಮೈಂಡಲ್ಲಿ, ನಾವೇನು ಮಾಡಬೇಕು ಅಂತ ಗೊತ್ತಿದೆ. ಅದೇ ಥರ ಪ್ರತಿಯೊಬ್ಬ ಮಾಧ್ಯವರು ಕೂಡ ಇಸ್ರೇಲ್ ಅವ್ರನ್ನ ನೋಡಿದ್ರೆ, ಇವಾಗ ಸುಮ್ಮನೆ ಕರೆಂಟ್ ಅಫೈರ್ಸ್ ಅಂತ ಹೇಳ್ತಾ ಇದ್ದೀನಿ, ಪುರಂದರದಾಸರು, ವಿಜಯದಾಸರು, ವಾದಿರಾಜರು ಇವ್ರನ್ನ ನೋಡಿದ್ರೆ ಅದಕ್ಕೆ ಕೋಟಿ ಪಟ್ಟು ಜಾಸ್ತಿ ಇದೆ. ಅಂದರೆ ಅವ್ರು ಅದನ್ನು ತಿಳ್ಕೊಂಡಿದ್ದಾರೆ. ಇವಾಗ ನಾವು ಭಗವದ್ಗೀತೆ ಸುಮ್ಮನೆ ಇಟ್ಕೊಂಡಿದ್ದೀವಿ ಬುಕ್ಕು, ಆದರೆ ನಿಜವಾಗ್ಲೂ ಫಾಲೋ ಮಾಡ್ತಾ ಇರೋದು ಅವರು. ಅದಕ್ಕೆ ಅವರು ಸೂಪರ್ ಪವರ್ ಆಗಿ. ಸೊ ಅವರು ಹೆಂಗೆ ಎಕಾನಮಿಕಲಿ ಅಥವಾ ಸೋಷಿಯಲಿ, ಅಥವಾ ಇವಾಗ ಅವ್ನು ಟ್ರಂಪ್ ಬಂದು ಪ್ರಮಾಣ ವಚನೆ ಮಾಡುವಾಗ ಗಾಡ್ ವಿಲ್ ಪ್ರೊಟೆಕ್ಟಸ್, ಜೀಸಸ್ ವಿಲ್ ಪ್ರೊಟೆಕ್ಟಸ್ ಅಂದ. ಇಲ್ಲಿ ನಾವು ಯಾರು ಆ ರೀತಿ ಹೇಳಲ್ಲ. ರಾಮದೇವ್ರ ಪ್ರೊಟೆಕ್ಟ್ ಅಂದರೆ ದೊಡ್ಡ ಇಶ್ಯೂ ಆಗುತ್ತೆ. ಸೊ ಈ ಥರ ಎಲ್ಲ ನಾವು ಮಾಡಿ ಇದಕ್ಕೆ ಕೊನೆಗೆ ಇದೆಲ್ಲ ಸಿವಿಲೈಸೇಷನ್ನು ಮತ್ತು ನಮ್ಮ ಆಧ್ಯಾತ್ಮಕ್ಕೆ ಬಂದು ಎಂಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನೋ ಒಂದು ಸ್ವಲ್ಪ ಎಕಾನಮಿ ಅಥವಾ ಡೈಲಿ ಲೈಫ್ ಅಂತ ಶುರು ಆದರೂ ಕೊನೆಗೆ ಅದು ಬಂದು ಅದು ಎಂಡ್ ಆಗೋದು ಅಲ್ಲಿಗೆ. ಸೊ ಹಾಗಾಗಿ ನಾವು ಇದನ್ನು
ವಿ ಶುಡ್ ಬಿ ಮೈಂಡ್ಫುಲ್. ಇದನ್ನು ನಾವು ಎಚ್ಚೆತ್ಕೊಂಡು ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ದೇಶಕ್ಕೂ ಬೇರೆ ದೇಶದಲ್ಲಿ ಏನೇನು, ಇದನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಿಳುವಳಿಕೆ ಕೊಟ್ಟು, ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣ ಸಮಾಜಕ್ಕೆ ಇದು ಅರ್ಥ ಆದರೆ, ನಾವು ಇದನ್ನೆಲ್ಲ ಅರ್ಥ ಮಾಡಿಸಿದ್ರೆ ಅವಾಗ ನಮ್ಮ ಭಾರತ ದೇಶ ಉಳಿಯುತ್ತೆ. ಭಾರತ ದೇಶ ಉಳಿದ್ರೆ ನಮ್ಮ ಮಧ್ವಶಾಸ್ತ್ರ, ವೇದ, ಪುರಾಣ, ಇತಿಹಾಸಗಳು ಇದೆಲ್ಲ ಮತ್ತೆ ಅದು ತನ್ನ ಸ್ಥಾನಮಾನವನ್ನು ಸುಭದ್ರವಾಗಿ ಉಳಿಸ್ಕೊಂಡು ಮುಂದೆ ಎಲ್ಲ ಬರೋ ಸಂತತಿಗಳಿಗೂ ಮಠ ಮಂದಿರಗಳು ಇದೆಲ್ಲ ಉಳಿಯುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಸಾಧ್ಯ. ಅದರಿಂದ ಇದೆಲ್ಲ ತುಂಬಾ ಎಲ್ಲರಿಗೂ ಒಂದು ಕರ್ತವ್ಯ ಪ್ರಜ್ಞೆ ಮೂಡಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ನಮ್ಮ ದೇಶನ ಉಳಿಸ್ಬೋದು, ಮತ್ತು ಮುಂದೇನೂ ಈ ವೈಭವ ಹಾಗೆ ಇರೋಂಗೆ ನಾವು ಕಾಪಾಡ್ಕೋಬೋದು ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದೇ ರೀತಿ ಇನ್ನು ಮುಂದಿನ ಸಂಚಿಕೆಗಳಲ್ಲೂ ಬಂದು ನಮಗೆ ಮಾರ್ಗದರ್ಶನ ಕೊಡಬೇಕು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ಶ್ರೀಕೃಷ್ಣ ಅರ್ಪಣಮಸ್ತು.